ತಂದೆ ಕಟ್ ಬಾಂಬೆಲ್ಲ ಕಟ್ಟಿ ಸೊಂಟ ಸುಟ್ಟು ಬಿಡ್ತೀನಿ. ಒಂದೇ ಒಂದು ಮಾಂಸಪ್ಪ ಎರಡು ಮೂರು ವೇಸ್ಟ್ ಅವ್ನು ಮನೆಗೆ ಹೋಗಿ ಮತ್ತೆ ತಿಂತಾನ ಅವನು. ಆ ವಿಡಿಯೋ ಮಾಡೋಣ ಈ ವಿಡಿಯೋ ಮಾಡೋಣ ಹಾಕೋ ತಗೋ ಪ್ಯಾಕೆಟ್. ನೀನು ವಿಡಿಯೋ ಮಾಡ್ಬಿಡ್ತೀಯ, ನಾನು ಅಲ್ಲಿ ಹೇಳ್ಬಿಡ್ತೀನೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ಬ್ಲಾಗ್. ಅದು ದೇವರಿಗೆ ಅಂತ ಗೊತ್ತಿರೋ ನಮ್ಮ ಅಕ್ಕಂಗೆ ಆಟ ಆಡ್ತಾ ಇದ್ದಾಳೆ ನೋಡ್ರಿ. ಸಪ್ರೇಟ್ ಆಗಿದೆ, ಇದು ನಾನು ಮಾಡ್ತಾ ಇದೀನಿ. ನಂಗೆ ಯಾರು ಹೆಲ್ಪೇ ಮಾಡ್ತಾ ಇಲ್ಲ, ನಾನು ಒಬ್ಬಳೇ ನೋಡಿಲಿ ಇಷ್ಟು. ನಮ್ಮ ಅಕ್ಕ ಮನಸ್ಸಾಕ್ಷಿ ಕೇಳ್ರಿ ಅವಳೇ ಮಾಡೋದಿಲ್ಲ ಇಲ್ಲ ನಾವು ಮಾಡೋದ್ವಾ ಅಂತ. ನಾವು ಒಂದು 5 ಮಾಡ್ತಾ ಮಿಕ್ಕಿದ್ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ 5 ಮಾಡಿದ್ ಪ್ರತಿ ನಾನು ಖುಷಿ ಸೇರ್ಕೊಂಡು ಇಷ್ಟು ಮಾಡಿರೋದು. ಫಸ್ಟ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವೀಟ್ನ ಜೊತೆಗೆ. ಎಲ್ಲ ವಿಶ್ ಮಾಡಿ ಮತ್ತೆ. ಹ್ಯಾಪಿ ದೀಪಾವಳಿ ಆಲ್ ಆಫ್ ಯು. ನಮ್ಮ ಶಾಪಲ್ಲಿ ಇವತ್ತು ಲಕ್ಷ್ಮೀ ಪೂಜೆ, ಸೊ ಹಂಗಾಗಿ ನಾವು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆಮೇಲೆ ತೋರಿಸ್ತೀನಿ. ಕೆಳಗಡೆ ರಂಗೋಲಿ ಹಾಕ್ತಾ ಇದ್ದಾರೆ, ನಾವಿವಾಗ ಇದನ್ನ ಹಾಕ್ತಾ ಇದ್ವಿ. ಸೊ ವೇಸ್ಟ್ ಅಂತ ಕೂತಿರೋರು ಆ ಕಡೆ ಒಬ್ರು ಈ ಕಡೆ ಒಬ್ರು, ಇಬ್ಬರೇ ವೇಸ್ಟ್ ನನ್ನ ಮಕ್ಕಳು ಇಬ್ರು ಕೂತಿರೋದು. ಗೈಸ್ ಇವಾಗ ಆನ್ ಕ್ಯಾಮ್ರಾ ಅಲ್ಲ ಮಾತ್ರ ಆಫ್ ಕ್ಯಾಮ್ರಾ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತೀನಿ, ನಾವು ಗೊತ್ತಾಗದ್ ಬಿಡಿ. ನೋಡಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ತೋರಿಸ್ತೀನಿ. ದೊಡ್ಡ ಗನಾಂದರಿ ಕೆಲಸ ಮಾಡಿದ್ದಾರೆ ನೋಡಿ. ಇಲ್ಲಿ ಖುಷಿ ಮಾಡಿರೋದು ಗನಾಂದರಿ ಕೆಲಸ. ಇಲ್ಲಿ ವಿಡಿಯೋ ನನ್ನ ಹತ್ರ ನಾನು ತೋರಿಸ್ತಾನೆ ಇರಲ್ಲ. ಸುಶ್ರದಿಲ್ಲಿ ತೋರ್ಸು, ಮೀಟರ್ ಬಗ್ಗೆ ತೋರ್ಸಕ್ಕು. ಇದು ಮಾಡಿರೋದು ಹೆಂಗೆ ಮಾಡಿರೋದು ಅಂತಂದ್ರೆ ಗನ್ನಲ್ಲಿ ಹಿಂಗಂದಿರೋದು. ನಿನಗೆ ಹೆಂಗ್ ಗೊತ್ತದು? ನನ್ನ ತಮ್ಮ ಒಪ್ಕೊಂತ ಇದ್ದಾರೆ, ಆಬ್ವಿಯಸ್ಲಿ ನೀನೇ ನನ್ನ ಮೇಲೆ ಪ್ರಾಮಿಸ್ ಮಾಡಿ ಹೇಳು ಅಂತ ಹೇಳ್ತಾ ನೌಶಂಗ್ ಹೇಳು. ಪ್ರಾಮಿಸ್ ಮಾಡಕ್ ಹಂಗಾದ್ರೆ ನೀನ್ ಪ್ರಾಮಿಸ್ ಮಾಡಿ ನೌಶಂಗ್ ಹೇಳು ಫಸ್ಟ್. ನಾನು ಯಾಕೆ ಹೇಳಿ ಫಸ್ಟ್ ನೌಶಂಗ್ ಟಾಸ್ಕ್ ಹಾಕಿಲ್ಲ ಅಂತ ಯಾರು ಟಾಸ್ ಹಾಕೋದಿನ್ ಗೇಮ್ ಅನ್ಕೊಂಡ್ಬಿಟ್ಟಿರೋ. ಜೀವನದಲ್ಲಿ ಟಾಸ್ ಹಾಕೊಂಡ್ ಕೂತ್ಬಿಡ ನಾನು. ಇದು ನೆಕ್ಸ್ಟ್ ಬಂದು ಇದು 5 kg ಪ್ರೋಟೀನ್ ಪೌಡರ್ ಅಲ್ಲ, ಅದು ಇದು ಬರುತ್ತಲ್ಲ ಎಲೆಕ್ಟ್ರೋಲೈಟ್. ಅದು ಎನರ್ಜಿ ಬೇಕು, ಅದು ಹೈಡ್ರೇಷನ್ ಅಷ್ಟೇ. ಅದೇ ಎನರ್ಜಿ ಬರುತ್ತಲ್ಲ, ಹೈಡ್ರೇಟ್ ಆಗಿರುತ್ತೆ ಅದನ್ನ ತಗೋಣ ಅಂತ. ಇಬ್ಬರಿಗೂ ಎನರ್ಜಿ ಕಮ್ಮಿ ಪ್ರೋಟೀನ್ಗಿಂತ. ವರ್ಕೌಟ್ ಮಾಡ್ಬೇಕಾದ್ರೆ ಎನರ್ಜಿ ಇರಲ್ಲ, ಸುಸ್ತಾಗ್ಬಿಡ್ತೀವಿ. ಅದಕ್ಕೆ ಎಲೆಕ್ಟ್ರೋಲೈಟ್ ತಗೋಣ ಅಂತ. ಪ್ರೋಟೀನ್ ಎಲ್ಲ ಎನರ್ಜಿ ಬಂದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಇಲ್ಲ ಅಂದ್ರೆ ಕಾಯಿ ಸುಮ್ಮನೆ ಬ್ಲೌಸ್ ಪೀಸ್ ಕಾಯಿ ಬಾಳೆಹಣ್ಣು ಬಳೆ ಎಲ್ಲ ಅದರೊಳಗೆ ಹಾಕಿರ್ಬೋದು. ಅದನ್ನ ಯಾವಾಗ ಕೊಡೋದು ಮತ್ತೆ ಅವ್ರು ಯಾಕಂದ್ರೆ ನೀನಂತ ಕೊಡ್ಬೇಕಲ್ವಾ? ಎಲ್ಲ ಬ್ಲೌಸ್ ಪೀಸ್ ಕೊಟ್ಟರೆ ಒಳ್ಳೇದು. ಇವ್ ಡೆಕೋರೇಷನ್ ಆಯ್ತಾ? ಕೆಳಗೆ ಡೆಕೋರೇಷನ್ ಆಯ್ತಾ? ಮಾಡ್ತಾ ಇದ್ದಾನೆ ಒಬ್ನಿಗೆ ಏನ್ ಮಾಡಕ್ ಗೊತ್ತಾಗಲ್ಲ ಅಲ್ಲಿ. ಅಂಗಡಿನಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಇವರು ಅಂಗಡಿ ವರ್ಕರ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಾಗ ಮಮ್ಮಿ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಉಡಿಸ್ತಾರೆ. ಇದೆಲ್ಲದಕ್ಕೂ ಪೇಷನ್ಸ್ ಬೇಕು. ಸೊ ಈಗ ವರ್ಕರ್ಸ್ ಈಗ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಈಗ ದೀಪಾವಳಿ ಹಬ್ಬಕ್ಕೆ ಹೂವು, ಹಣ್ಣು, ಎಲೆ ಎಲ್ಲ ತಂದಿದ್ದೀವಿ. ನಾವು ಬೆಳ್ಳಿ ಐಟಮ್ಸ್ನ ಹೆಂಗ್ ಇಡ್ತೀವಿ ಅಂತ ಅಂದ್ರೆ ಇಲ್ಲಿ ನೋಡಿ ಈ ಥರ ಇಡ್ತೀವಿ. ಫುಲ್ಲು ಪೇಪರ್ ಎಲ್ಲ ಕ್ಲೋಸ್ ಮಾಡಿ ಇದನ್ನು ವಾಶ್ ಮಾಡಿ ಆಮೇಲೆ ಒಂದು ಬಟ್ಟೆನಲ್ಲಿ ಒರೆಸಿ ಈ ಥರ ಬೆಚ್ಚಗೆ ಇಡ್ತೀವಿ. ಸೊ ಅವಾಗೇನಾಗುತ್ತೆ, ಬ್ಲ್ಯಾಕ್ ಆಗಲ್ಲ ಬೆಳ್ಳಿ, ಯಾವುದೂ ಬ್ಲ್ಯಾಕ್ ಆಗಲ್ಲ. ನಾವು ಇದನ್ನು ತೊಗೊಂಬಂದೆ ಒಂದು 5 ವರ್ಷ ಆಯಿತು. ದೀಪಗಳು ಯಾವುದು ಬ್ಲ್ಯಾಕ್ ಆಗಿಲ್ಲ. ಇಷ್ಟೇ. ನಾವು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತಲ್ಲ ಆವಾಗ ಇಷ್ಟು ಮಾತ್ರ ಇಡ್ತೀವಿ.
ದೀಪಾವಳಿ ಹಬ್ಬ ಬಂದಾಗ ಮಾತ್ರ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲ ಅದನ್ನು ಇಡ್ತೀವಿ. ವರಮಹಾಲಕ್ಷ್ಮಿ ಬಿಡ್ತೀವ. ಈ ದೀಪಾವಳಿ ಹಬ್ಬಕ್ಕೆಲ್ಲ ಈ ಥರ ಇಡ್ತೀವಿ. ಇದೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ. ಇದು ಅಷ್ಟೇ, ಇದಕ್ಕೂ ಹಂಗೆ ಮೇಂಟೈನ್ ಮಾಡಿಡಬೇಕು. ನಮ್ಮ ಪ್ರತಿಯೊಬ್ಬರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅದಕ್ಕೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಸರ್ ಫುಲ್ಲು ಲೈಟಿಂಗ್ಸ್ ರೆಡಿ ಮಾಡ್ತಾ ಇದ್ದಾರೆ. ಹೆಂಗೆ ಅನಿಸ್ತಾ ಇದೆ ಪ್ರತಿ? ಫುಲ್ ಕೆಲಸ ಎಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟಿದ್ದೀರಾ? ಇದೆಲ್ಲ ಕಾಮನ್, ದೀಪಾವಳಿ ಅಂದಮೇಲೆ ಇಷ್ಟು ಇಲ್ದಂಗಿರುತ್ತಾ? ಹ್ಞೂ ಇದೆಲ್ಲ ಕಾಮನ್. ಇದೆಲ್ಲ ಬಟ್ಟೆಗಳಿಟ್ಟಿರೋದು, ಏನದು? ಬಂದಿರ್ತಾರಲ್ಲ ಬರ್ತಾರಲ್ಲ ಅವ್ರಿಗೆ ಕೊಡಕ್ಕೆ, ಅದನ್ನ ನೀಟಾಗಿ ಸೆಟಲ್ ಮಾಡಿ ಇಡಬೇಕು. ಓಕೆ. ಸೀರೆಗಳೆಲ್ಲ ದೇವ್ರಿಗೆ ಉಡ್ಸಕ್ಕೆ ಅಂತ ಇನ್ನೂ ಇಟ್ಟಿದ್ದಾರೆ. ದೇವರಿಗೆ ಉಡ್ಸಕ್ಕೆ ಅದು ಅಂಗಡಿನಲ್ಲಿ ಅದು ನೆನ್ನೆ ತಂದಿದ್ದು? ಜನ ಕೆಲಸ ಮಾಡ್ತಾ ಇದ್ದಾರೆ. ನೆನ್ನೆ ತಂದಿದ್ದಲ್ವ ಉಡ್ಸೋದು ದೇವರಿಗೆ? ತಂದಿದ್ದೀನ ಅದೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಮಾಡಿ ಎತ್ತಿಟ್ಟಿದ್ದಾರೆ. ರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರಲ್ವಾ? ರೆಸ್ಟ್ ಏನು ಮಾಡಿಲ್ಲ, ನಾನು ಕೆಲಸ ಮಾಡಿದ್ದೀನಿ. ಏನ್ ಕೆಲಸ? ನೌಶನು ಕೆಲಸ ಮಾಡ್ಯಾನ, ಜೋರು ಕೆಲಸ ಮಾಡ್ಯಾನ. ನಿನಗೇನು ಗೊತ್ತು? ಏನಪ್ಪ ಅವರಿಗೆ ಗೊತ್ತು ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ. ಅವ್ರಿಗೆ ಗೊತ್ತು. ಇದಕ್ಕೆ ಎಣ್ಣೆ ತಗೊಂಬನ್ನಿ ಫಸ್ಟ್ ಹಾಕ್ಬಿಡ್ತೀನಿ. ಪ್ರತಿಯೊಬ್ಬರು ರೆಡಿ ಆಗೋ ತನಕ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡೋದ ಹೆಂಗೆ ಹೆಂಗೆ ನೌಶ ಹೆಂಗೆ ಮಾಡ್ತಾಳೆ? ಬತ್ತಿ ಯಾವಳ ನಂಗೆ ಬೈಯೋದು? ಆಂಟಿದಾರ? ಇಲ್ಲ. ಯಾವಳ ನಂಗೆ ಬೈಯೋದು? ಇದೇನೋ ಗುಡ್ಡೆ ಹಾಕೊಂಡಿದೆ ಹೆಂಗೆ? ಕೊಡೋರಿಗೆ ಬ್ಲೌಸ್ ಪೀಸ್ ಇಲ್ಲ ನೀನೇನು ನಂಗೆ ಬೈಯೋದು? ನಂಗೆ ಬೈಯೋದೇ ನೀನು? ಹಾಂ ಏನು ಮಾಡ್ತಿದ್ದೀರ ಹಿಂಗೆ? ತೋರ್ಸ್ಲ ಆಂಟಿ? ಯಪ್ಪ ಅಯೋನೆಕ್ಸು ತಲೆ ಕಾಣಿಸ್ತಿಂಗೆ ಆಂಟಿ. ಅಯೋನೆಕ್ಸ್ ಹಿಂಗೆ ತಿರುಗಿ ಸಡನ್ ನೋಡ ತಲೆ ಕಾಣಕ್ ಸಂಜೆ ಏನೋ ಫುಲ್ ಗ್ರ್ಯಾಂಡ್ ಅಲ್ಲ ನಿಂದು? See my saree, this is my favorite saree guys. Green and pink. ಆಲ್ರೆಡಿ ನಾನು ಈ ಥರ ಪಿನ್ ಎಲ್ಲ ಮಾಡಿಸಿ ಇಟ್ಬಿಡಿ, ಈಸಿಯಾಗಿ ವೇರ್ ಮಾಡ್ಬೋದು ಅಂತ. ನೆರಿಗೆ ಕೂಡ ಆಗಿದೆ ಇದರಲ್ಲಿ. ಇದೆಲ್ಲ ಬ್ಯಾಂಗಲ್ ಸೆಟ್ಸ್ ನಂದೆ. ಸಿ ಗೋಲ್ಡ್ ಎಲ್ಲ ಇವಾಗ ಓಪನ್ ಮಾಡೋಣ ಅಂತ ಗೋಲ್ಡ್ ಬ್ಯಾಂಗಲ್ಸ್ ಜೊತೆ ಮಿಕ್ಸಪ್ ಮಾಡಿಬಿಟ್ಟು ಗೋಲ್ಡ್ ಬ್ಯಾಂಗಲ್ ಜೊತೆ ಮಿಕ್ಸಪ್ ಮಾಡೋಣ ಅಂತ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಹಾಕ್ಕೊಂತೀನಿ ಇವತ್ತು. ಇದೆಲ್ಲ ಹಾಕ್ಕೊಂತೀನಿ. ಗೊತ್ತಿಲ್ಲಪ್ಪ ಅಲ್ಲ ರೆಡಿ ಆಗುತ್ತೆ ಎಲ್ಲ ಈಗ ಔಷಧಿ ತಗೊಂಡ್ಬಂದಿದ್ದಾರೆ. ಪಿಂಕ್. ನಂದು ಪಿಂಕ್, ನಂದು ಅದೇ ಪಿಂಕ್. ನೋಡಿ ಇಲ್ಲಿ ಇಲ್ಲ ಅಂದ್ರೆ ಇದೇ ಪ್ಯಾಟರ್ನ್. ನಂದು ಆ ಪಿಂಕ್ ಬಿಡು, ಸೇಮ್ ನಂದು ಇದು ಈಸಿಯಾಗಿ ನಾನು ಹಾಕೋದು. ಆಮೇಲೆ ಈಸಿ ಆಗ್ಲಿ ಅಂತ ಈಗಲೇ ನೋಡಿ ಈ ಥರ ಎಲ್ಲ ವೇರ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಆಮೇಲೆ ಸೊ ಹಂಗಾಗಿ ಮತ್ತು ತೆಗೆದ ತಕ್ಷಣ ಹಿಂಗೆ ಸಿಗುತ್ತೆ. ಸ್ನಾನ ಮಾಡ್ದೇನೆ ಏನ್ ಮನೆ ಕೆಲಸ ಎಲ್ಲ ನೀನ್ ಬಂದ್ ಮಾಡ್ತೀಯಾ? ಅದಕ್ಕೆ ಸ್ನಾನ ನನಗೆ ಮಾಡ್ತೀನಿ, ನಾನು ಹುಷಾರಿಲ್ಲ ಹಂಗೆ ಶೀತ, ಮತ್ತೆ ನನಗೆ ಭಯ, ಮತ್ತೆ ಜಾಸ್ತಿ ಆಗ್ಬಿಟ್ರೆ ಅವಾಗ ಬಿಸಿ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಬಿಸಿ ನೀರು ಕುಡಿಯೋದು, ಬಿಸಿ ಪಟಾಕಿ ಮಾಡ್ತಾರೆ.
ಬಿಸಿ ಪಟಾಕಿ ಬಾಯಲ್ಲಿ ಇಟ್ಟು ದಮ್ ನಾನು ಕಾಮಿಡಿ ಪೀಸ್ ಮಾಡ್ಕೊಂಡಿದ್ದೀರಾ ನೀವು? ಹೇಳಿ ನೋಡಿ ಐಡಿಯಾ ಹೆಂಗಿದೆ ಅಂತ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಸಾರಿ ಜೊತೆ ಇಲ್ಲಿ ಇಟ್ಬಿಡ್ತೀನಿ ಸೆಟ್ ಮಾಡಿ, ಯಾಕೆಂದರೆ ಇದು ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ. ಇದು ಹಾಕ್ಕೊತೀನಿ ಗೈಸ್ ಇವತ್ತು. ಏನೋ ಹಾಕೋಣ ಅಂತ ತೆಗ್ದು ಇಟ್ಕೊಂಡಿದ್ದೀನಿ. ನೋಡೋಣ, ಡಿಪೆಂಡ್ಸ್ ಅಪಾನ್ ಮೂಡ್. ಇದು ಅಷ್ಟೆ. ಇಷ್ಟು ರೆಡಿ ಆಯಿತು. ನಿಮ್ಗೆ ಎಂತ ಬೈದಂತ ಎಂತ ಬದಲಾವಣೆ ನನಗೆ ನಾನು ಬೈತಾನೆ ಇರ್ತೀನಿ. ಏನು ಬೈದೆ ಅಂತ ನೆನ್ಬೇಕಲ್ಲ, ಸ್ಪೆಸಿಫಿಕ್ ಆಗಿ ಇವತ್ತೇನು ಬೈದ ಬೈತಾನೆ ಇರ್ತೀನಿ. ಅದು ಇದು ಸ್ಪೆಸಿಫಿಕ್ ಆಗಿ ಯೂಸ್ಲೆಸ್ ಫೆಲೋ ಅಂದರೆ ಹೌದಾ ನಮಸ್ಕಾರ. ಪಪ್ಪಂಗೆ ಹೇಳ್ತೀನಿ. ಪಪ್ಪ ಪಪ್ಪ ಉಪ್ಪು ಕೈಯಲ್ಲ. ಅವಾಗಲೇ ಲೈಟಾಗಿ ಹಿಂಗೆ ಕೇಳ್ಕೊಂಡಿದ್ದೆ ಅದು ನೀನು ಕೇಳ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು. ಬಂದ್ಬಿಟ್ಟು ಹಂಗೆ ಇದಿಷ್ಟು ಆಯಿತು. ಅಲ್ಲಿ ಮದುವೆ ಟೈಮ್ನಲ್ಲಿ ಸ್ಯಾರೀಸು ಅದೆಲ್ಲ ಇದು ಮಾಡಿರೋದು, ಅದು ನೀಟಾಗಿ ಜೋಡಿಸಿಟ್ಟಿರೋದು. ನಾನು ಹೆಂಗೆ ಕೂತಿದ್ದೀನಿ ನೋಡು.